10 ನಿಮಿಷ ಬಾಯ್ಲ್ ಮಾಡಿಕೊಳ್ಳಿ ಮಕ್ರೋನಿಯನ್ನು. ನೋಡಿ ಚೆನ್ನಾಗಿ ಬಾಯ್ಲ್ ಆಗಿದೆ. ಬಾಯ್ಲ್ ಮಾಡುವಾಗ ಸ್ವಲ್ಪ ತೆಂಗಿನ ಎಣ್ಣೆ ಮತ್ತು ಉಪ್ಪನ್ನು ಸೇರಿಸಿ ಸ್ವಲ್ಪ ಚೆನ್ನಾಗಿ ಬಾಯ್ಲ್ ಆಗ್ತದೆ ಆವಾಗ. ಓಕೆ, ಬಾಯ್ಲ್ ಆದ ಮಕ್ರೋನಿಯನ್ನು ಈ ರೀತಿ ಫಿಲ್ಟ್ ಮಾಡಿಕೊಳ್ಳಿ. ಅದರ ನೀರನ್ನೆಲ್ಲ ಆವಿ ಮಾಡಿಕೊಳ್ಳಿ. ನೋಡಿ ಇವಾಗ ಫಿಲ್ಟ್ ಆಗಿದೆ. ತೋರಿಸ್ತೀನಿ ಮತ್ತೆ ಯಾವ ರೀತಿ ಮಾಡೋದು ಅಂತ. ಮಕ್ರೋನಿ ಮಾಡಲು ವೆಜಿಟೇಬಲನ್ನು ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಓನಿಯನ್ ಮತ್ತು ಟೊಮೆಟೊ, ಅದೇ ರೀತಿ ಸ್ವಲ್ಪ ಕ್ಯಾಪ್ಸಿಕಮ್ ಸ್ವಲ್ಪ ಚೆನ್ನಾಗಿ ಕಟ್ ಮಾಡಿ ಇಟ್ಕೊಳ್ಳಿ. ತೋರಿಸ್ತೇನೆ ಬನ್ನಿ. ನೋಡಿ ಈಗ ಬಣ್ಣಲೆಗೆ ಸ್ವಲ್ಪ ತೆಂಗಿನ ಎಣ್ಣೆಯನ್ನು ಹಾಕಿ. ಬಂದ ಬಿಡಿಸಿ ನೀರಲ್ಲಿ ಹಾಕ್ತಾ ಇದ್ದೀವಿ. ಟೊಮ್ಯಾಟೊ, ಕ್ಯಾಪ್ಸಿಕಮ್ ಎಲ್ಲ ಹಾಕ್ತಾ ಇದ್ದೀವಿ. ಇದು ಚೆನ್ನಾಗಿ ಇದು ಮಿಕ್ಸ್ ಮಾಡಬೇಕು. ಸ್ಪೂನಲ್ಲಿ ಉಂಟು. ಮಿಕ್ಸ್ ಮಾಡಿ ಸ್ವಲ್ಪ ಹಾಗೆ ಮಾಡಬೇಕು. ಮತ್ತು ಇದೆಲ್ಲ ಪುಡಿ ಎಲ್ಲ ಹಾಕಬೇಕು. ಪುಡಿ ಇದಲ್ಲ ಸ್ವಲ್ಪ ಸ್ವಲ್ಪ ಫ್ರೈ ಆಗಲಿ. ಸ್ವಲ್ಪ ಸ್ವಲ್ಪ ಬ್ರೌನ್ ಕಲರ್ ಬರುವಾಗ ಫ್ರೈ ಮಾಡಿ, ಆಯಿತಾ? ನಮ್ಮದು ಮಕ್ರೋನಿ ರೆಡಿಯಾಗಿದೆ ನೋಡಿ. ಎಮ್ಮಿ ಮಕ್ರೋನಿ ರೆಡಿ. ಹೇಗ ನೋಡಿ ಫಾ ಚೊಲ್ಲು ಟೇಸ್ಟ್. हाँ चल हाँ ओके नहीं चला परफेक्ट.